ಎಲ್ರಿಗೂ ನಮಸ್ಕಾರ ಗುರು. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಥರ್ಡ್ ಟೆಸ್ಟ್ ಡೇ 5 ಏನಾಯ್ತು, ಏನೇನೋ ಆಯ್ತೋ. ನಾವೇನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿದ್ವಿ, ಹಂಗಾಗ್ಬಿಡುತ್ತೆ ಹಿಂಗಾಗ್ಬಿಡುತ್ತೆ ಅಂತ. ನಾವು ಅಲ್ಲ, ನಾನು ಇಟ್ಕೊಂಡಿದ್ದೆ ಆಕ್ಚುಲಿ. ಬಟ್ ಹಿಂಗಾಗುತ್ತೆ ಹಂಗಾಗುತ್ತೆ ಅಂತ ನೆನ್ನೆ ವಿಡಿಯೋಲು ಕೂಡ ಹೇಳಿದ್ದೆ. ಬಟ್ ಏನೂ ಆಗ್ಲಿಲ್ಲ. ನಾರ್ಮಲ್ ಆಗಿ ಟ್ರೆಡಿಷನಲ್ ಏನಾಗಬೇಕಾಗಿತ್ತು ಅದೇ ಆಯ್ತು, ಏನೂ ಆಗಲ್ಲ. ಡೇ 5 ಏನಾಯ್ತು, ಡೇ 4 ಬೂಮ್ರಾ ಮತ್ತೆ ಆಕಾಶ್ ದೀಪ್ ಇಬ್ರು ಕೂಡ ಔಟ್ ಆಗಿರ್ಲಿಲ್ಲ. ಲಾಸ್ಟ್ 1 ವಿಕೆಟ್ ಇತ್ತು. ಎಂದಿನಂತ ಇವತ್ತು ಕೂಡ ಓಪನ್ ಮಾಡಿದ್ರು. ಬಟ್ ಏನ್ ಮಾಡದ, ಅವ್ರ ಕಡೆಯಿಂದ ರನ್ಸ್ ಬರುತ್ತೆ ಅಂತ ಎಕ್ಸ್ಪೆಕ್ಟೇಷನ್ ಇಟ್ಕೊಳಕ್ ಹೋಗ್ಬಾರ್ದು. ಏನಕ್ಕೆ ಅಂದ್ರೆ ಅವರು ಟೈಲ್ಯಾಂಡರ್ಸ್, ಅವ್ರ ಕಡೆಯಿಂದ ಯಾವ್ದೇ ತರ ಎಕ್ಸ್ಪೆಕ್ಟೇಷನ್ ಇರಲ್ಲ. ಹಂಗೆ ಫ್ರೀ ಆಗಿ ಆಡಿದ್ರು, ಬಟ್ ಬೇಗ ಔಟ್ ಆದ್ರು ಆಕಾಶ್ ದೀಪ್. ಓಕೆ, ಇಲ್ಲಿಂದ ಎಂದಿನಂತೆ ಆಸ್ಟ್ರೇಲಿಯಾ ತಂಡ ಬ್ಯಾಟಿಂಗ್ ಗೆ ಬಂದ್ರು. ಇವರು ಬಂದ್ಮೇಲೆ ಆಸ್ಟ್ರೇಲಿಯಾದವರು ಹಂಗ್ ಹೊಡಿತಾರೆ ಹಿಂಗ್ ಹೊಡಿತಾರೆ, T20 ಮೂಡ್ ಆನ್ ಮಾಡ್ತಾರೆ ಅಂತ ಕೂಡ ಹೇಳ್ಕೊಡ್ತಾ ಇದ್ರು. ಎಲ್ಲರೂ ಕೂಡ ಹಂಗೆ ಥಿಂಕ್ ಮಾಡಿರ್ತಾರೆ. ಬಿಕಾಸ್ 200 ಆಲ್ರೆಡಿ ಇತ್ತು ಸ್ಕೋರು. ಬಟ್ 300+ ರನ್ ಬೇಕು. ಆ ಒಂದು ಟಾರ್ಗೆಟ್ ನ ಇಂಡಿಯಾಗೆ ಕೊಟ್ಟು ಇಂಡಿಯಾನ ಬೇಗ ಆಲ್ ಔಟ್ ಮಾಡಿ ಈ ಒಂದು ಟೆಸ್ಟ್ ನ ಗೆದ್ಬಿಡೋಣ ಅಂತ ಪ್ಲಾನ್ ಮಾಡಿದ್ರು. ಬಟ್ ಈ ಒಂದು ಪ್ಲಾನ್ ವರ್ಕೌಟ್ ಆಗ್ಲೇ ಇಲ್ಲ. ನೆನ್ನೆ ಕೂಡ ಹೇಳಿದ್ದೆ, ಇಂಡಿಯಾಗೆ 270 ಇಲ್ಲ 300 ರನ್ ಪಕ್ಕ ಕೊಡ್ತಾರೆ ಚೇಸ್ಗೆ. ಬಟ್ ಈ ಒಂದು ಟಾರ್ಗೆಟ್ ನ ಇಂಡಿಯಾ ಏನಾದ್ರು ಸೈಕ್ ಆಗಿ ಚೇಸ್ ಮಾಡಿದ್ರೆ ನೆಕ್ಸ್ಟ್ ಲೆವೆಲ್ ಇರುತ್ತೆ ಈ ಒಂದು ಟೆಸ್ಟು ಅಂತ ಹೇಳಿದ್ದೆ. ಬಟ್ ಅದೇನು ಆಗ್ಲೇ ಇಲ್ಲ ಗುರು. ಬಟ್ ಏನ್ ಮಾಡದ, ಇಂಡಿಯಾ ಕೂಡ ಡ್ರಾಗ್ ನೋಡ್ತಾ ಇದ್ರು. ಬಿಕಾಸ್ ಆ ಒಂದು ಸಿಚುವೇಶನ್ ಇತ್ತು ಟೀಮು. ಬಟ್ ಆಸ್ಟ್ರೇಲಿಯಾದ್ರು ಗೆಲ್ಲಕ್ಕೆ ನೋಡ್ತಾ ಇದ್ರು. ಅವ್ರು ಯಾವಾಗ್ಲೂ ಗೆಲ್ಲಕ್ಕೆ ನೋಡ್ತಾರೆ. ಬಟ್ ಇಂಡಿಯಾ ಗೆಲ್ಲಕ್ ನೋಡಲ್ಲ ಅಂತ ಅಲ್ಲ. ಬಟ್ ಇಂಡಿಯಾ ಸಿಚುವೇಶನ್ ಆ ರೀತಿ ಇತ್ತು. ಬಟ್ ಡ್ರಾ ಆಗ್ಲೇಬೇಕಿತ್ತು, ಡ್ರಾ ಕೂಡ ಆಯ್ತು. ಡೇ 5 ಈ ತರ ಎಂಡ್ ಆಯ್ತು. ಬಟ್ ಇನ್ನೊಂದು ಕೂಡ ಎಂಡ್ ಆಯ್ತು ನಮ್ಮ ಕ್ರಿಕೆಟ್ಗೆ, ನಮ್ಮ ಇಂಡಿಯನ್ ಟೀಮ್ಗೆ. ಅದು ರೆಡ್ ಬಾಲ್ ಅಲ್ಲಿ ಒಂದು ಮಾಣಿಕ್ಯ ಹೋಯ್ತು. ಬಿಕಾಸ್ ರವಿಚಂದ್ರನ್ ಅಶ್ವಿನ್ ಅವರು ರಿಟೈರ್ಮೆಂಟ್ ಕೊಟ್ಟಿದ್ದಾರೆ ಇಂಟರ್ನ್ಯಾಷನಲ್ ಕ್ರಿಕೆಟ್ಗೆ. ODI, T20 ಮತ್ತೆ ಟೆಸ್ಟ್ ಮ್ಯಾಚ್ಗಳಿಗೆ, ಅದು ಇಂಟರ್ನ್ಯಾಷನಲ್ಗೆ. ಇನ್ನ IPL ಗೆಲ್ಲ ಕೊಟ್ಟಿಲ್ಲ, IPL ಎಲ್ಲ ಆಡ್ತಾರೆ. ಬಟ್ ಇನ್ನ ರೆಡ್ ಬಾಲ್ ಅಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ಕಾಣಿಸ್ಕೊಳ್ಳಲ್ಲ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ, ವೈಟ್ ಬಾಲ್ ಕೂಡ. ಬಟ್ ಇಲ್ಲೊಂದು ಬೇಜಾರಾಗೋ ಸಂಗತಿ ಏನಂತ ಹೇಳಿದ್ರೆ, ಕಮಾನ್ ಆಶ್ ಇನ್ ಮುಂದೆ ಕೇಳಿಸಲ್ಲ. ಏನಕ್ಕೆ ಅಂದ್ರೆ ರಿಷಬ್ ಪಂತ್ ಅದನ್ನ ಹೇಳಲ್ಲ. ಇಲ್ಲಿ ರವಿಚಂದ್ರನ್ ಅಶ್ವಿನ್ ಅವರು ರಿಟೈರ್ಮೆಂಟ್ ನ ಕೊಟ್ಟಿದ್ದಾರೆ. ಬಟ್ ಇವರು ಟೀಮ್ ಇಂಡಿಯಾಗೆ ಕೊಟ್ಟಿರೋದು ಅಪಾರವಾಗಿ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಬೌಲಿಂಗ್ ಅಲ್ಲದೆ ಬ್ಯಾಟಿಂಗ್ ಅಲ್ಲೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಟೀಮ್ ಇಂಡಿಯಾಗೆ. ಇಂಥ ಪ್ಲೇಯರು ಮತ್ತೆ ಸಿಗಲ್ಲ. ಒನ್ ಆಫ್ ದಿ ಬೆಸ್ಟ್ ಸ್ಪಿನ್ನರ್ ಅಂತಾನೆ ಹೇಳ್ಬೋದು ಆಫ್ಟರ್ ಅನಿಲ್ ಕುಂಬ್ಳೆ. ಈಗ ಆಲ್ರೆಡಿ ಗೊತ್ತಿತ್ತು. ಬಿಕಾಸ್ ವಿರಾಟ್ ಕೊಹ್ಲಿ ಪಕ್ಕ ಕೂತ್ಕೊಂಡು ರವಿಚಂದ್ರನ್ ಅಶ್ವಿನ್ ಅವರು ತುಂಬಾ ಭಾವುಕರಾದ್ರು ಅಂತ ಹೇಳ್ಬೋದು. ಕಣ್ಣಲ್ಲಿ ನೀರಾಕಿ ಅಳ್ತಾ ಇದ್ರು. ರವಿಚಂದ್ರನ್ ಅಶ್ವಿನ್ ಲೆಜೆಂಡ್. ಅವ್ರದ್ದು ಸ್ಟಾಟ್ಸ್ ನ ನೋಡಕ್ ಹೋದ್ರೆ, ಇವರು ಟೆಸ್ಟ್ ಅಲ್ಲಿ 106 ಮ್ಯಾಚ್ ಆಡಿದ್ದಾರೆ, 200 ಇನ್ನಿಂಗ್ಸ್, ಮತ್ತೆ ವಿಕೆಟ್ಸ್ ಗಳು 537 ವಿಕೆಟ್ಸ್ ಗಳು. ಮತ್ತೆ 4 ವಿಕೆಟ್ ಆಲ್ 25 ಸಲ ತಗೊಂಡಿದ್ದಾರೆ, 5 ವಿಕೆಟ್ಸ್ ಆಲ್ 37 ಸಲ, ಮತ್ತೆ 10 ವಿಕೆಟ್ಸ್ ಆಲ್ 8 ಸಲ ತಗೊಂಡಿದ್ದಾರೆ. ಯಾವುದೇ ಒಬ್ಬ ಪ್ಲೇಯರ್ ಆಗಲಿ ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ 100 ಗೇಮ್ಸ್ ಆಡ್ತಾ ಇದಾರೆ ಅಂತ ಹೇಳಿದ್ರೆ ಅವರು ಲೆಜೆಂಡ್ ಅಂತಾನೆ. ಏನಕ್ಕೆ ಅಂದ್ರೆ 100 ಗೇಮ್ ಗುರು. ಅದು ಇಂಟರ್ನ್ಯಾಷನಲ್ ಕ್ರಿಕೆಟ್ ಅಲ್ಲಿ 100 ಗೇಮ್ ಆಡೋದು ಸುಮ್ಮನೆ ಅಂತೂ ಅಲ್ಲ. ಮತ್ತೆ ODI ನೋಡೋದಾದ್ರೆ 116 ಮ್ಯಾಚ್ ಆಡಿದರೆ, 114 ಇನ್ನಿಂಗ್ಸ್, ವಿಕೆಟ್ಸ್ ಗಳು 156. ಮತ್ತೆ ಇದರಲ್ಲಿ 4 ವಿಕೆಟ್ಸ್ ಆಲು ಒಂದೇ, ಮತ್ತೆ 5 ವಿಕೆಟ್ಸ್ ಆಲು 10 ವಿಕೆಟ್ಸ್ ಆಲು ಯಾವುದು ಬಂದಿಲ್ಲ. ಮತ್ತೆ T20 ನೋಡಿದ್ರೆ 65 ಮ್ಯಾಚ್ ಆಡಿದರೆ ವೈಟ್ ಬಾಲ್ ಕ್ರಿಕೆಟ್ ಅಲ್ಲಿ, ಮತ್ತೆ 72 ವಿಕೆಟ್. ಇವ್ರದ್ದು ಬೆಸ್ಟ್ 4 ವಿಕೆಟ್ 8 ರನ್, 4 ವಿಕೆಟ್ ಆಲು 2 ಸಲ ತಗೊಂಡಿದ್ದಾರೆ. ಮತ್ತೆ ಇವರು ಬೌಲಿಂಗ್ ಅಲ್ಲದೆ ಬ್ಯಾಟಿಂಗ್ ಅಲ್ಲೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ ಗುರು. ಎಂತೆಂತ ಸೈಕ್ ಮ್ಯಾಚ್ ಎಲ್ಲಾನು ಗೆಲ್ಸಿದ್ದಾರೆ, ಮತ್ತೆ ಸೇವ್ ಮಾಡಿದ್ದಾರೆ ಬ್ಯಾಟಿಂಗ್ ಅಲ್ಲಿ. ನಾವು ಏನಾದ್ರು ನೋಡೋದಾದ್ರೆ ಟೆಸ್ಟ್ ಅಲ್ಲಿ 106 ಮ್ಯಾಚ್ ಅಲ್ಲಿ 151 ಇನ್ನಿಂಗ್ಸ್ ಆಡಿ 3503 ರನ್ ಹೊಡೆದಿದ್ದಾರೆ. ಇದಲ್ಲದೆ ಟೆಸ್ಟ್ ಅಲ್ಲೇ 6 ಬಾರಿ ಶತಕ ಹೊಡೆದಿದ್ದಾರೆ ಗುರು. ಮತ್ತೆ ODIಯಲ್ಲಿ 116 ಮ್ಯಾಚು, 63 ಇನ್ನಿಂಗ್ಸ್, 707 ರನ್ ಕೂಡ ಹೊಡೆದಿದ್ದಾರೆ. ಅದರ 150 ಇದೆ. ಇಷ್ಟ ಸಾಕು ಅನ್ಕೋತೀನಿ ಹೇಳೋದು. ಬಟ್ ಹ್ಯಾಪಿ ರಿಟೈರ್ಮೆಂಟ್ ಲೆಜೆಂಡ್. ನೀವು ಕೊಟ್ಟಿರೋದು ಇಂಡಿಯಾಗೆ ಅಪಾರವಾಗಿದೆ. ಬಟ್ ಇಂಡಿಯಾದಲ್ಲಿ ಅಶ್ವಿನ್ ಅವರು ಮಾಂತ್ರಿಕ ಅಂತ ಹೇಳಬಹುದು ಸ್ಪಿನ್ ಅಲ್ಲಿ. ಬಟ್ ಹೊರಗಡೆನೂ ಮಾಂತ್ರಿಕನೇ. ಬಟ್ ಸ್ಪಿನ್ನಿಂಗ್ ಟ್ರ್ಯಾಕ್ ಅಲ್ಲಂತೂ ಅಶ್ವಿನ್ ಇದ್ರೆ ಅವ್ರಿಗೆ 5 ವಿಕೆಟ್ 6 ವಿಕೆಟ್ ಬರ್ಕೊಟ್ಬಿಡಿ ಅಂತ ಆಲ್ರೆಡಿ ಹೇಳ್ತಾ ಇದ್ರು. ಆ ತರ ಲೆವೆಲ್ಗೆ, ಆ ಒಂದು ಲೆವೆಲ್ ನ ಸೆಟ್ ಮಾಡಿದ್ರು. ಚಂದ್ರನ್ ಅಶ್ವಿನ್ ಅವರು ರೆಡ್ ಬಾಲ್ ಅಲ್ಲಿ ಕಾಣಿಸ್ಕೊಳ್ಳಲ್ಲ. ಕಮಾನ್ ಆಶ್ ಇಲ್ಲಿಗೆ ಎಂಡ್ ಆಗಿದೆ. ಮತ್ತೆ ಥರ್ಡ್ ಟೆಸ್ಟ್ ಅಲ್ಲಿ ಈ ಒಂದು ಸೀನ್ ಗಳಾಯ್ತು. ಮತ್ತೆ ಲೆಜೆಂಡ್ ಕೂಡ ರಿಟೈರ್ಮೆಂಟ್ ತಗೊಂಡ್ರು. ನಿಮ್ಗೆ ಏನ್ ಅನಿಸುತ್ತೆ ಕಾಮೆಂಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಿದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಗುರು. ಅಲ್ಲಿವರೆಗೂ ಟಾಟಾ, ಬಾಯ್ ಬಾಯ್.